ಜೇನುಹುಳುಗಳು ಮಕರಂದ ಸಂಗ್ರಹ ಮಾಡುವಂತೆ ವಿದ್ಯಾರ್ಥಿಗಳು ವಿದ್ಯೆಯನ್ನು ಸಂಗ್ರಹ ಮಾಡುವಂತಹ ಸಮಯವಿದು. ಈ ಸಮಯದಲ್ಲಿ ಪರಿಶ್ರಮ ಹಾಕಿ ಗುರುಗಳು ನೀಡುವಂತಹ ಶಿಕ್ಷಣವನ್ನು ಕಲಿತು ನಿಮ್ಮ ಗುರಿ ಮುಟ್ಟಬೇಕು ಎಂದು ಮೈಸೂರಿನ ಕೃಷ್ಣಕುಮಾರ್ ಆಧುನಿಕ ಶ್ರವಣಕುಮಾರ್ ಹೇಳಿದರು. ನಗರದ ಹೊಂಗಿರಣ ಇಂಟರ್ನ್ಯಾಷನಲ್ ಸ್ಕೂಲಿನಲ್ಲಿ ಇಂದು ನಡೆದ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ನನ್ನದು ಮೈಸೂರು, ವೃತ್ತಿಯಲ್ಲಿ ಇಂಜಿನಿಯರ್ ಪದವೀಧರ ಆಗಿದ್ದರೂ ನನ್ನ ತಾಯಿ ಹಳೇಬೀಡು ನೋಡಿಲ್ಲ ಎಂದಿದ್ದಕ್ಕೆ ನನ್ನ ತಾಯಿಯನ್ನ ಇಡೀ ಭಾರತವನ್ನೇ ತೋರಿಸಬೇಕು ಎನ್ನುವ ಸಂಕಲ್ಪದಿಂದ ಇಂಜಿನಿಯರ್ ಪದವಿಗೆ ರಾಜೀನಾಮೆ ನೀಡಿ ತನ್ನ ತಾಯಿಯಾದ ಚೂಡರತ್ನ ಇವರ ಆಸೆಯಂತೆ ಮೋಟಾರ್ ಬೈಕ್ನಲ್ಲಿ ದೇಶ ಸುತ್ತುತ್ತಾ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹಲವು ಮಾಹಿತಿಗಳ ನೀಡುತ್ತಾ ಹಾಗೆ ಮುಂದೆ ಸಾಗುತ್ತಿದ್ದೇನೆ. ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ನೀಡಬೇಕು. ವಿದ್ಯಾರ್ಥಿ ಜೀವನ ಬಂಗಾರದ ಜೀವನವಾಗಿರುತ್ತದೆ. ಹೂವು ಎನ್ನುವ ಶಿಕ್ಷಣ ಮಂದಿರದಲ್ಲಿ ಮಕರಂದ ಎನ್ನುವ ವಿದ್ಯೆಯನ್ನು ಹೀರಿಕೊಳ್ಳಬೇಕು ಎಂದರು. ಕೃಷ್ಣಕುಮಾರ ತಾಯಿ ಚೂಡರತ್ನ ಮಾತನಾಡಿ, ಇಂದಿನ ಯುಗದಲ್ಲಿ ವಯೋವೃದ್ಧ ತಂದೆ ತಾಯಿಗಳನ್ನು ಆಶ್ರಮಕ್ಕೆ ಸೇರಿಸುವ ಸಮಯದಲ್ಲಿ ನಮ್ಮ ಪುತ್ರ ಆಧುನಿಕ ಶ್ರವಣಕುಮಾರ್ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮೋಟಾರ್ ಬೈಕ್ನಲ್ಲಿ ನನ್ನನ್ನು ಕರೆದುಕೊಂಡು ಹೋಗುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇಂತಹ ಮಗನನ್ನು ಪಡೆದ ನಾನೇ ಧನ್ಯಳು. ನನಗೆ 75 ವರ್ಷ ವಯಸ್ಸಾಗಿದ್ದರೂ ಸಹ ಯಾವ ಅನಾರೋಗ್ಯವೂ ಕಾಡದೇ ಇರುವುದು ದೇಶ ಸುತ್ತಲೂ ಸಹಕಾರಿಯಾಗಿದೆ. ನನಗೆ ಇನ್ನೇನು ಬೇಕು ಎಂದರು. ಇನ್ನು ಈ ಸಮಯದಲ್ಲಿ ಹೊಂಗಿರಣ ಶಾಲೆಯ ಕಾರ್ಯದರ್ಶಿ ದಯಾನಂದ ಪ್ರಹ್ಲಾದ್, ಮುಖ್ಯ ಶಿಕ್ಷಕ DVS ಪ್ರಸಾದ್ ಮಾತನಾಡಿದರು. ಈ ಸಮಯದಲ್ಲಿ ಶಾಲಿನಿ, ಶೈಲಜಾ, ಶಾಂತಕುಮಾರ್ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ನನ್ನ ಹೆತ್ತಮ್ಮ ಏನು ನೋಡಿಲ್ಲ, ನಾನು ನೋಡಿದ್ರೆ ಎಲ್ಲ ನೋಡಿದ್ದೀನಿ. ನನ್ನ ಹೆತ್ತ ತಾಯಿಗೆ ಅವರು ಬದುಕಿರುವಾಗ, ಅಂದರೆ ನಾನು ಜೀವಂತ ಇದ್ದೀನಿ, ಈಗ ನಾನು ಬದುಕಿರುವಾಗ ಎಲ್ಲನೂ ತೋರಿಸ್ಬೇಕು ಅಮ್ಮನಿಗೆ ಅಂತ ಹೇಳಿ ಅವನು ಒಂದು ಪ್ರತಿಜ್ಞೆ ಮಾಡಿಬಿಟ್ಟಾಗಲಿ, ಅಮ್ಮ ನಿನಗೆ ಬೇಲೂರು ಹಳೇಬೀಡು ಒಂದೇ ಅಲ್ಲ, ಇಡೀ ಭಾರತನ ತೋರಿಸ್ತೀನಿ ನಿನಗೆ ಅಂತ ಹೇಳಿ ಒಂದು ಪ್ರತಿಜ್ಞೆ ಸಂಕಲ್ಪ ಮಾಡಿ ನನ್ನನ್ನು ಇಡೀ ಭಾರತವನ್ನು ತೋರಿಸ್ತಾರೆ. ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಎಷ್ಟು ಪುಣ್ಯಕ್ಷೇತ್ರಗಳಿದೆ ನಮ್ಮ ಭಾರತದಲ್ಲಿ. ನಿಮಗೆ ಗೊತ್ತಲ್ಲ, ಕನ್ಯಾಕುಮಾರಿ ಗೊತ್ತಲ್ವಾ? ತಮಿಳ್ನಾಡಿನ ಕೆಳಗಡೆ ಇರುತ್ತಲ್ಲ ತುದಿ, ಅದು ಕನ್ಯಾಕುಮಾರಿ, ಮೇಲೆ ಕಾಶ್ಮೀರ, ಇದು ನಮ್ಮ ಭಾರತದ ನಕ್ಷತ್ರ. ಅಲ್ಲಿವರೆಗೂ ಎಲ್ಲ ತೋರಿಸ್ತಾರೆ, ಎಲ್ಲ ಪುಣ್ಯಕ್ಷೇತ್ರಗಳನ್ನು ತೋರಿಸಿ, ಅಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿಸಿ, ದೇವಸ್ಥಾನ ತೀರ್ಥವನ್ನು ನನಗೆ ತಿಳಿಸಿ ನನ್ನ ಜನ್ಮವನ್ನು ಸಾರ್ಥಕ ಮಾಡಿದ್ದಾನೆ ನನ್ನ ಮಗ. ಅವನ ಜನ್ಮ ಕೂಡ ಸಾರ್ಥಕ ಆಯಿತು. ಯಾಕಂದ್ರೆ ನನಗೆ ಇಷ್ಟೆಲ್ಲ ತೋರಿಸ್ತಾನಲ್ಲ ಪುಣ್ಯಕ್ಷೇತ್ರಗಳನ್ನ. ಆ ಶ್ರವಣಕುಮಾರ ತ್ರೇತಾಯುಗದಲ್ಲಿ ತೋರಿಸಿದ್ದಾನೆ ತಾಯಿ ತಂದೆಗೆ ಅಡ್ಡೆ ಮಾಡಿಕೊಂಡು. ಆ ಥರ ಇವನು ನನಗೆ ಊಟರಲ್ಲಿ ನನಗೆ ಎಲ್ಲನೂ ತೋರಿಸ್ತಾನೆ. ಇದಲ್ಲದೆ ನೇಪಾಳ, ಭೂತಾನ್, ಮ್ಯಾನ್ಮಾರ್ ಅಂತಾರಲ್ಲ, ಬರ್ಮಾ ಬಾರ್ಡರ್, ಮ್ಯಾನ್ಮಾರ್ ಅಂದರೆ ಬರ್ಮಾ ಬಾರ್ಡರ್, ನಮ್ಮ ಭಾರತ